ನನಗೆ ನಗು ಬರ್ತೈತಿ. ದೆವ್ವ ಭೂತ ಪ್ರೇತಾತ್ಮಗಳು ಓಡಾಡೋ ಟೈಮಲ್ಲಿ ಲಾಗ್ ಮಾಡ್ತಾ ಇದ್ದೀನಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅರೆ ಅರೆ ಏನಿದು ಹೊಸ ದಾಳಿ, ಎದೆಯಲಿ ಕಾದಾಟ. ಎಷ್ಟವ? 12 ಗಂಟೆ. 12 ಗಂಟೆಗೆ ಬೇಕಾ? ನಮ್ಮ ಮನ್ಯಾಗ ಇದ್ರು ಒಳ್ಳೆವೇ ಏನು ಅಂತಾರವಕ್ಕೆ ಬ್ರಹ್ಮ ಕಮಲ ಹೇಳವು ಬಾರವ ಪೂಜೆ ಮಾಡ. ನೀವು ಆಲ್ರೆಡಿ ತಮ್ಮನೆಲ್ಲ ನೋಡಿರೋ ಹಾಗೆ ನಮ್ಮ ಮನೇಲಿ ಬ್ರಹ್ಮ ಕಮಲಗಳಿದ್ದಾವೆ. ಲಾಸ್ಟ್ ವೀಡಿಯೋಗಳಲ್ಲೆಲ್ಲ ನಾನು ಹೇಳಿದ್ದೀನಿ ಮೊಗ್ಗಾಗಿದೆ ನಮ್ಮ ಮನೇಲಿ ಬ್ರಹ್ಮ ಕಮಲದ್ದು. ಆ್ಯಕ್ಚುಲಿ 4 ಮೊಗ್ಗಾಗಿತ್ತು ಅಂತ ಹೇಳಿದ್ದೆ, ಬಟ್ ಈಗೊಂದು 3-4 ದಿನದಿಂದ ಅನಿಸುತ್ತೆ ಹುಳ ತಿಂದು ಒಂದು ಮೊಗ್ಗು ಉದುರೋಯ್ತು. ಇನ್ನು ಮೂರು ಬ್ರಹ್ಮಕಮಲ ಅರಳೈತಿ. ನೋಡೋಕ್ಕೆ ಅದೇನೋ ಒಂಥರ ಖುಷಿ. ಲಾಸ್ಟ್ ಇಯರ್ ಒಂದು ಅರಳಿತ್ತು ನಮ್ಮ ಮನೇಲಿ, ಈ ಸಲ 3. ಏನೋ ಪೂಜೆ ಮಾಡಬೇಕು ಅಂತ ನಮ್ಮಮ್ಮಂಗೆ ಗೊತ್ತಿಲ್ಲ, ಬಟ್ ನಮ್ಮಮ್ಮ ಪೂಜೆ ಮಾಡಿಸ್ತಾರೆ. ಹೋದ ವರ್ಷವೂ ರಾತ್ರಿ 12-12:30 ಆದ್ರೂ ಬಿಟ್ಟಿಲ್ಲ, ಪೂಜೆ ಮಾಡ್ಬೇಕಂತ ಅಂದು ಪೂಜೆ ಮಾಡಿಸಿದ್ರು. ಈಗಲೂ ರಾತ್ರಿ 12:30 ಏನೋ 12 ಗಂಟೆ ಆಗಿದೆ ಪೂಜೆ ಮಾಡೋಕ್ಕೆ. ಭೂತ ಪ್ರೇತಾತ್ಮಗಳು ಓಡಾಡೋ ಟೈಮಲ್ಲಿ ಆ ಗಿಡಕ್ಕೆ ನಾವು ಪೂಜೆ ಮಾಡಬೇಕು. ಇನ್ನೊಂದೇನೆಂದರೆ ಅದು ಹೂವಿನ ಗಿಡ, ಆ ಗಿಡಕ್ಕೆ ಹೂವು ಮುಡಿಸ್ಬೇಕು. ಈಗ ಬ್ರಹ್ಮಕಮಲದ ಬಗ್ಗೆ ನನಗೆ ಗೊತ್ತಿರೋಷ್ಟು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಯಾವ ರೀತಿ ಪೂಜೆ ಮಾಡ್ತೀವಿ ಅಂತಂದು ಕೂಡ ಈ ವಿಡಿಯೋದಲ್ಲಿ ತೋರಿಸ್ತೀನಿ, ನೋಡ್ತಾ ಇರಿ. ಪೂಜೆಗೆ ತೊಗೊಂಡಿರೋ ಐಟಮ್ಸ್ ನಂಬರ್ ಈ ಹೂವಿಗೂ ತುಂಬಿಸ್ಬೇಕಾ? ಇವಾಗ ಹರ್ಕೋಬೋದಾ? ಪೂಜೆ ಮುಂಜಾನೆಗಿಲ್ಲ ಅಂತೀಯ ಮತ್ತೆ ಏನು ಹಾಕೊಂತ ಹರ್ಕೊಂಡ್ಬಿಟ್ಬಿಡು. ಹೂ ಮುಡಿಸ್ತೆ ಮೇಲ್ ಬಳ್ಳಿ ಮುಡ್ಸಮ್ಮ. ಸಾರಿ. ಮಮ್ಮಿ ನಿಂಗೆ ನಾಳೆ ನಾಗಪ್ಪ ಮುಡ್ಸೋಣ ಹಿಡ್ಕ. 12 ಗಂಟೆ ಪೋಸ್ ಮಾಡ್ತಿದ್ಯಲ್ಲ ಮಮ್ಮಿ, ಮಲ್ಗನ್ ಬಾ ಮಮ್ಮಿ. ನಮ್ಮಮ್ಮಂದು ಫೋಟೋಶೂಟ್ ಗೈಸ್, ಫೋಟೋಶೂಟ್ ಬ್ರಹ್ಮಕಮಲ. ಇದಕ್ಕೆ ಪೊಲೀಸ್ ಎಲ್ಲ ಬರ್ತಿದ್ದಾರೆ ಗೈಸ್. ಅಮ್ಮ ಒಳಗೆ ಹೋಗಿ ಮಾತಾಡ್ತೀನಿ. ರಾತ್ರಿ ಇಷ್ಟೊತ್ತಲ್ಲಿ ಲಾಗ್ ಮಾಡ್ತಾ ಇದ್ದೀನಿ, ಪರವಾಗಿಲ್ಲ. ನನ್ನ ಡೆಡಿಕೇಶನ್ ನೋಡಿ. ಗಿಡಕ್ಕೆ ಪೂಜೆ ಎಲ್ಲ ಮಾಡಿ ಈ ಹೂನ ಕಿತ್ಕೊಂಡು ಬಂದ್ವಿ. ಈ ಹೂವಿಂದು ಘಮ ಸಖತ್ತಾಗಿದೆ, ತುಂಬ ಚೆನ್ನಾಗಿದೆ. ಫುಲ್ ಘಮ್ ಅಂತೆ, ಒಂಥರ ಪಾರಿಜಾತ ಹೂ ಬರುತ್ತಲ್ವ, ರಾತ್ರಿ ಹೊತ್ತು ಘಮ ಅಂತ ಹೇಳುತ್ತೆ, ಘಮ ಬರುತ್ತಲ್ಲ ಆ ರೀತಿ ಇದು ಜಾಸ್ತಿ ಘಮ ಇದೆ. ನನಗೆ ಈ ಸ್ಮೆಲ್ಲೆಲ್ಲ ಆಗಲ್ಲ, ಜಾಸ್ತಿ ಘಮ ಎಲ್ಲ ಇದ್ಬಿಟ್ರೆ ತಲೆನೋವು ಬಂದುಬಿಡುತ್ತೆ. ಅಷ್ಟೇ ಪೂಜೆ ಮಾಡಿದ್ವಿ. ಪೂಜೆ ಏನಕ್ಕೆ ಮಾಡ್ತಾರೆ ಅಂತ ನಂಗೆ ಗೊತ್ತಿಲ್ಲ. ನಿಮ್ಗೆ ಯಾರಾದರೂ ಯಾಕೆ ಪೂಜೆ ಮಾಡ್ತಾರೆ ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ, ನಾನು ತಿಳ್ಕೊಳ್ತೀನಿ. ಇಷ್ಟೊತ್ತಲ್ಲಿ ಯಾರಾದರೂ ನಮ್ಮ ಮನೆ ಅಕ್ಕಪಕ್ಕ ಯಾರಾದರೂ ಜನ ಇದ್ದಿದ್ರೆ ನಗ್ತಾಯಿದ್ರು ಅನಿಸುತ್ತೆ, ಇಷ್ಟೊತ್ತಲ್ಲಿ ಪೂಜೆ ಮಾಡ್ತಾರೋ ಅಂತಂದು. ಸದ್ಯಕ್ಕೆ ನಮ್ಮ ಸುತ್ತಮುತ್ತ ಜನ ಎಲ್ಲ ಮಲ್ಕೊಳ್ಳುತ್ತೆ ಅಷ್ಟೇ. ನಂಗೆ ಗೊತ್ತಿರೋ ಈ ಬ್ರಹ್ಮಕಮಲದ ಬಗ್ಗೆ ನಾನು ಹೇಳ್ತೀನಿ. ನಂಬರ್ 1, ಈ ಹೂವು ಕೇದಾರ್ನಾಥಲ್ಲಿರೋ ಶಿವನಿಗೆ ಹಾಗೆ ಬದ್ರಿನಾಥಲ್ಲಿರೋ ವಿಷ್ಣುವಿಗೆ ಜಾಸ್ತಿ ಅರ್ಪಿಸೋ ಅಂತ ಒಂದು ಹೂವು. ಆ 2 ದೇವರಿಗೆ ಇಷ್ಟ ಆಗೋ ಒಂದು ಹೂವು ಈ ಬ್ರಹ್ಮಕಮಲ. ಈ ಬ್ರಹ್ಮಕಮಲ ಮನೇಲಿ ಅರಳೋದ್ರಿಂದ ಅದೊಂಥರ ಗುಡ್ ಲಕ್ ಫಾರ್ ಹೋಮ್ ಅಂತ ಹೇಳ್ತಾರೆ, ಒಳ್ಳೆಯದು ಅಂತ ಹೇಳ್ತಾರೆ. ವಾಸ್ತು ಪ್ರಕಾರ ಹೇಳಬೇಕು ಅಂತ ಹೇಳಿದ್ರೆ ಒಳ್ಳೆಯದಾಗತ್ತೆ ಮನೆಗೆ ಅಂತ ಹೇಳ್ತಾರೆ. ಆ್ಯಂಡ್ ಈ ಒಂದು ಬ್ರಹ್ಮಕಮಲ
ರಾತ್ರಿ ಹೊತ್ತು ಮಾತ್ರ ಅರಳೋದು. ರಾತ್ರಿ ಒಂದು ಸುಮಾರು 9:30 10 ಗಂಟೆಗೆ ಅರಳುತ್ತೆ ಅನಿಸುತ್ತೆ. ಲಾಸ್ಟ್ ಇಯರ್ ನಮ್ಮ ಮನೇಲಿ ಒಂದು ಹೂವು ಬಿಟ್ಟಿತ್ತು. ಆವಾಗಲೇ ನಂಗೆ ಗೊತ್ತಾಗಿದ್ದು. ನಾನು ಬೆಳಿಗ್ಗೆಲ್ಲ ಇರುತ್ತೆ, ನಾನು ಮೋಸ್ಟ್ಲಿ ಒಂದು 15-20 ದಿನ 15 ದಿನ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ 15 ದಿನ ಅಲ್ಲ, ಒಂದು ದಿನ ಸಹ ಇದ್ದಿಲ್ಲ. ರಾತ್ರಿ ಅರಳುತ್ತೆ. ರಾತ್ರಿ 10-10:30ಯಿಂದ ಸ್ವಲ್ಪ ಫುಲ್ ಈ ರೀತಿ ಹರಳ್ಕೊಳ್ಳುತ್ತೆ. ಇಷ್ಟು ಹರಳುತ್ತೆ 10 ಗಂಟೆ 10:30 ಸುಮಾರಾಗಿ. ಆಮೇಲೆ ಬೆಳಗ್ಗೆ ಒಂದು 5-5:30ಗೆಲ್ಲ ಮುದುಡ್ಕೊಂಡ್ಬಿಟ್ಟಿರುತ್ತೆ. ಅಷ್ಟೇ, ಮುಗೀತು. ಈ ಹೂವಿನ ಆಯಸ್ಸು ಅಂತಲೇ ಹೇಳ್ಬೋದು. ಒಂದು ಸೂರ್ಯೋದಯ ಆಗೋಕ್ಕಿಂತ ಮುಂಚೆನೇ ಮುದುಡ್ಕೊಂಡ್ಬಿಟ್ಟಿರುತ್ತೆ. ಅಷ್ಟೇ ಈ ಹೂವು ಅರಳೋದು. ಒಂದು ರಾತ್ರಿ ಮಾತ್ರ ಈ ಹೂವಿನ ಆಯಸ್ಸು. ಆ್ಯಂಡ್ ಈ ಹೂವು ವರ್ಷಕ್ಕೆ ಒಂದೇ ಸಲ ಅರಳೋದು ಅಷ್ಟೇ. ಈ ವರ್ಷ ಬಿಟ್ಟಿತ್ತಾ, ನಾನು ಲಾಸ್ಟ್ ಇಯರ್ ಹೋದ ವರ್ಷ ಬಿಟ್ಟಿತ್ತು ಅಂತ ಹೇಳಿದ್ನಲ್ಲ, ಆ ವರ್ಷ ಆಯಿತಾ. ಅದಾದಮೇಲೆ ಈ ವರ್ಷ ನನಗೆ 2024ರಲ್ಲಿ ಬಿಟ್ಟಿತ್ತು. 24 ಅದೂ ಸೇಮ್ ಜುಲೈ ಆಗಸ್ಟ್ ಅನಿಸುತ್ತೆ, ನೆನಪಿಲ್ಲ ನನಗೆ ಡೇಟ್. ಆ ಟೈಮಲ್ಲಿ ಬಿಟ್ಟಿತ್ತು. ಮತ್ತು ಈ 2025 ಜುಲೈ ಇವತ್ತು ಬಿಟ್ಟಿದೆ. ಜುಲೈ 26 ಶನಿವಾರ ಅರಳಿದೆ. ಆಲ್ಮೋಸ್ಟ್ ಇದು ಒಂದು 10 ದಿನ ಮೊಗ್ಗಾಗಿ 10-12 ದಿನ ಬೇಕನ್ಸುತ್ತೆ ಈ ಹೂವು ಅರಳೋಕ್ಕೆ. ನಾನು ಲಾಸ್ಟ್ ವೀಕಿಂದನೇ ನೋಡ್ತಾ ಇದ್ದೀನಿ ಅದು ಮೊಗ್ಗಾಗಿರೋದು. ಆ ಮೊಗ್ಗಾಗಿರೋದು ನೋಡಿ ಖುಷಿ ಆಗಿಬಿಟ್ಟಿತ್ತು ನನಗೆ. 10-12 ದಿನ ಬೇಕು ಗೈಸ್ ಈ ಹೂವು ಅರಳೋಕ್ಕೆ. ಮತ್ತು ಈ ಹೂವು ವರ್ಷದಲ್ಲಿ ಜುಲೈ ಮಂತ್ ಮತ್ತು ಸೆಪ್ಟೆಂಬರ್ ಮಂತ್, ಈ ಒಂದು 3 ತಿಂಗಳಲ್ಲಿ ಮಾತ್ರ ಅರಳೋದು. ಖುಷಿ ಆಯಿತು ನನಗೆ ಈ ಬ್ರಹ್ಮಕಮಲ ನಮ್ಮ ಮನೆಯಲ್ಲಿ ಅರಳಿರೋದು ನೋಡಿ. ಇಷ್ಟೇ ಬ್ರಹ್ಮಕಮಲದ ನನ್ನ ಲಾಗ್, ಮಿಡ್ ನೈಟ್ ಲಾಗ್. ನಿಮಗೆ ಬ್ರಹ್ಮಕಮಲದ ಬಗ್ಗೆ ಏನು ಗೊತ್ತಿದೆ, ನಾನು ಹೇಳಿರೋದ್ರಲ್ಲಿ ಏನಾದರೂ ತಪ್ಪಿದರೆ ಕಮೆಂಟಲ್ಲಿ ತಿಳಿಸಿ. ನಿಮ್ಗೇನು ಗೊತ್ತು ಬ್ರಹ್ಮಕಮಲದ ಬಗ್ಗೆ ಕಮೆಂಟ್ ಮಾಡಿ. ಅಷ್ಟೇ, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್.